ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 26ನೇ ಕಂತಿನ ಹಣ ಕುರಿತು ಇವತ್ತು 26ನೇ ಕಂತಿನ ಹಣ ಜಮಾ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ 26ನೇ ಕಂತಿನ ಹಣ ಯಾರಾದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿರೋದಿಲ್ವೋ ಇಂತಹ ಫಲಾನುಭವಿಗಳಿಗೆ 26ನೇ ಕಂತಿನ ಹಣ ಬರೋದಿಲ್ವಾ, ಲೈಫ್ ಸರ್ಟಿಫಿಕೇಟ್ ಕಂಪಲ್ಸರಿ ಸಬ್ಮಿಟ್ ಮಾಡಬೇಕಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಮೊದಲಿಗೆ 2,000 ಹಣ ಆದ್ರೆ ಜಮಾ ಆಗುತ್ತೆ. 2,000 ಹಣ ಜಮಾ ಆಗಿದ್ದ ಆದ್ಮೇಲೆ ಸರ್ಕಾರದ ಕಡೆಯಿಂದ ದಿಢೀರ್ ಅಂತ ಹೇಳಿ ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬರ್ತವೆ. ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ರು ಸಹ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ. ಸೊ ಯಾಕೆ ಲೈಫ್ ಸರ್ಟಿಫಿಕೇಟ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಂದ್ರು ಅಂತ ಅಂದ್ರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಿರ್ತಾರೆ, ಯಾರಾದ್ರೆ ಮನೆಯ ಯಜಮಾನಿ ಇರ್ತಾರೋ ರೇಷನ್ ಕಾರ್ಡ್ ನಲ್ಲಿ, ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗ್ತಿರುತ್ತೆ. ಸೊ ಇಲ್ಲೇನಾಗಿದೆ ಅಂತ ಅಂದ್ರೆ, ಇಲ್ಲಿ ಮನೆ ಯಜಮಾನಿಯರು ಯಾರು ಇರ್ತಾರೆ, ಸೊ ಇಂತಹ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವಂತಹ ಫಲಾನುಭವಿಗಳು ಯಾರಾದ್ರೂ ಮೃತಪಟ್ಟಿರ್ತಾರೆ ಅಂತವರ ಬ್ಯಾಂಕ್ ಖಾತೆಗೂ ಸಹ ಹಣ ಆದ್ರೆ ಜಮಾ ಆಗ್ತಿದೆ. 1 ಲಕ್ಷ ಫಲಾನುಭವಿಗಳೇನೋ ಇದ್ದಾರೆ ಇದುವರೆಗೂ ಸಹ, ಅದರಲ್ಲಿ ಒಂದು 70,000 ಫಲಾನುಭವಿಗಳಿಗೆ ಅವರು ಮೃತಪಟ್ಟಿದ್ರು ಅವರ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ತರಬೇಕು ಅಂತ ಹೇಳಿದ್ದಾರೆ. ಸೊ ಏನಕ್ಕೆ ಲೈಫ್ ಸರ್ಟಿಫಿಕೇಟ್ ಕಾನ್ಸೆಪ್ಟ್ ಅನ್ನ ತರ್ತಾರೆ ಅಂತ ಅಂದ್ರೆ, ಮುಂಚೆ ಎಲ್ಲ ನೋಡಿ, ಈ ಲೈಫ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಈಗ ಯಾರಾದ್ರೆ ಗೌರ್ನಮೆಂಟ್ ರಿಟೈರ್ಡ್ ಟೀಚರ್ಸ್ ಇರ್ತಾರೋ, ಇಲ್ಲ ಅಂತಂದ್ರೆ ಗೌರ್ನಮೆಂಟ್ ಎಂಪ್ಲಾಯ್ಸ್ ಯಾರಾದ್ರೆ ರಿಟೈರ್ಡ್ ಆಗಿರ್ತಾರೋ, ಸೊ ಇವರಿಗೆ ಪೆನ್ಷನ್ ಅಮೌಂಟ್ ಅಂತ ಬರ್ತಾ ಇರುತ್ತೆ. ಸೊ ಪೆನ್ಷನ್ ಅಮೌಂಟ್ ಬರಬೇಕು ಅಂತ ಅಂದ್ರೆ ಅವರು ಪ್ರತಿ ವರ್ಷನೂ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ವರ್ಷ ಇರುತ್ತೋ ಆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಮಾತುಕತೆ ಆದ್ರೆ ನಡೆದಿದ್ದು. ಬಟ್ ಇದುವರೆಗೂ ಸಹ ಅದು ಕಂಪಲ್ಸರಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ, ಅಥವಾ ಅದನ್ನ ಮಾಡಿಸ್ಬೇಕು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಜಸ್ಟ್ ಆಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅಷ್ಟೇ. ಬಟ್ ಇದೀಗ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ, ಆ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟರು, ಆ ಒಂದು ಆರ್ಡರ್ ಏನ್ ತಂದ್ರು ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಈಗ ನಾನು ಮತ್ತೆ ಹೇಳ್ತಿದ್ದೀನಿ, ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣಕ್ಕೂ ಲೈಫ್ ಸರ್ಟಿಫಿಕೇಟ್ಗೂ ಯಾವುದೇ ತರಹದ ಸಂಬಂಧ ಆದ್ರೆ ಇಲ್ಲ. ಓಕೆನಾ? ಸದ್ಯಕ್ಕೆ ಯಾರನ್ನು ಲೈಫ್ ಸರ್ಟಿಫಿಕೇಟ್ ಬಗ್ಗೆ ತಲೆ ಆದ್ರೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದನ್ನ ಕಂಪಲ್ಸರಿ ಮಾಡಿ ಏನಾದ್ರೂ ಅಪ್ಡೇಟ್ಸ್ ಅನ್ನ ಕೊಟ್ರೆ ಆಗ ನಾನು ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೀವೆಲ್ಲೂ ಮಾಡಿಸುವಂತ ಅವಶ್ಯಕತೆ ಇಲ್ಲ, ಎಲ್ಲೂ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ? ಸೊ ಹಾಗಿದ್ರೆ 26ನೇ ಕಂತಿನ ಹಣ ಇವತ್ತು ಜಮಾ ಆಗುತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, 26ನೇ ಕಂತಿನ ಹಣ ಕಳೆದ 4 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಹಂತವಾಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗ್ತಿರುವಂತದ್ದು ನಾವು 4 ದಿನದಿಂದನೂ ಸಹ ನೋಡೋದಾದ್ರೆ, ಇಲ್ಲಿ ಫಲಾನುಭವಿಗಳಿಗೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗ್ತಿದೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿರುವಂತದ್ದು. ಅದರಲ್ಲಿ ಈಗಾಗ್ಲೇ ಸಹ ಒಂದು 20-30% ಆಫ್ ದಿ ಫಲಾನುಭವಿಗಳಿಗೆ 26ನೇ ಕಂತಿನ ಹಣ ಆದ್ರೆ ಬಂದಿದೆ. ಸೊ ಯಾರಿಗಾದ್ರೆ 25ನೇ ಕಂತಿನ ಹಣ ಈಗಾಗಲೇ ಕ್ರೆಡಿಟ್ ಆಗಿದೆಯೋ, 26ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ತಿದಾರೋ, ಸೊ ಇಂತಹ ಫಲಾನುಭವಿಗಳಿಗೆ ಇವತ್ತು ಹಣ ಬರುತ್ತಾ ಅಂತ ಅಂದ್ರೆ, ಹೌದು, 100% ಆಗಿ ಇವತ್ತು ಹಣ ಬರುತ್ತೆ, ನಾಳೆನೂ ಬರುತ್ತೆ, ನಾಳಿದ್ದು ಸಹ ಬರುತ್ತೆ. ಸೊ ಈ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ, ಕೇವಲ 4 ದಿನ ಆಗಿರೋದ್ರಿಂದ ಇನ್ನೊಂದು 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಬರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ, ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿ ನೀವು ಪ್ರತಿನಿತ್ಯ ಕೇಳ್ತಿರ್ತೀರಾ. ನೋಡಿ, ಹಣ ಬಿಡುಗಡೆ ಮಾಡಿದ ಟೈಮಲ್ಲೇ ಎಲ್ಲಾ ಜಿಲ್ಲೆಯವರಿಗೂ ಒಂದೇ ಸಲ ಬಿಡುಗಡೆ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ DBT ಮುಖಾಂತರ ಜಮಾ ಆಗುವಂತದ್ದು ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಕ್ರೆಡಿಟ್ ಆಗ್ತಾ ಬರ್ತಿರುತ್ತೆ. ಸೊ ನೀವೆಲ್ಲ ಕೇಳಬಹುದು, ನಮ್ಗಾದ್ರೂ ಸಹ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಿಲ್ಲ 26ನೇ ಕಂತಿನ ಹಣ ಅಂತ ಹೇಳಿ. ನೀವೇನು ಟೆನ್ಷನ್ ತಗೊಳ್ಳೋದು ಬೇಡ. ಇನ್ನೊಂದು 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ. ಅಂಡ್ ಇದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ಸ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಕೆಲವೊಬ್ರು ನಮ್ಗೆ 25ನೇ ಕಂತಿನ ಹಣನೇ ಬಂದಿಲ್ಲ, ನಾವು ಈ ಜಿಲ್ಲೆಯವರು. ಅಂಡ್ ಇನ್ ಕೆಲವೊಬ್ರು 26ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಫೆಬ್ರವರಿ ತಿಂಗಳಲ್ಲಿ 25, 26ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಿ 2,000 ಸಪರೇಟ್ ಆಗಿ ಜಮಾ ಮಾಡ್ತಿದ್ದಾರೆ. 25, 26ನೇ ಕಂತಿನ ಹಣ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಏನ್ ಅರ್ಹರಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಮ್ಯಾಕ್ಸಿಮಮ್ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ 2 ತಿಂಗಳ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೂ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ 26ನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.